ವಿಶ್ವೇಶ್ವರಯ್ಯನವರಿದ್ದಾಗ ಮಾಡಿ ಅವರು ಮಂಜೂರಾತಿ ಹಣ ತುಂಬವರೆಗೂ ಅವರೇ ಸುನೀಲ್ ಕುಮಾರ್ ಇಂಧನ ಸಚಿವರಿದ್ದ ಹಣ ತುಂಬಿ ಎಲ್ಲ ಮುಗಿದಿತ್ತು. ಸಹಜ ಅದು ಸರ್ಕಾರ ಈಗ ಇವ್ರದ್ದು ಇದ್ದಾಗ ಈಗ ಆ ಜಾಗದ ಸಮಸ್ಯೆಯನ್ನು ಕ್ಲಿಯರ್ ಮಾಡಾಗಿತ್ತು, ಬೇಡಿಕೆಯನ್ನಿಟ್ಟು ಮಂಜೂರಿ ಆಗಿತ್ತು. ಈಗ ಸರ್ಕಾರದಿಂದ ಗ್ರಿಡ್ ಮಾಡ್ಲಿಕ್ಕೆ ಏನು ಬೇಕು, ಗ್ರಿಡ್ ಮಾಡ್ಲಿಕ್ಕೆ ಏನು ಬೇಕು ಆ ಹಣವನ್ನು ಈಗ ಮಂಜೂರಿ ಮಾಡೋದೇ ಇದೆ ಯಾವ ಸರ್ಕಾರ ಇದೆಯೋ ಅದು. ಅದರಲ್ಲಿ ಆ ಪ್ರಯತ್ನದಲ್ಲಿ ಅವರು ಒಬ್ಬರ ಕಡೆಯಿಂದನೇ ಆಗಿಲ್ಲ. ಹಿಂದಿನ ನಮ್ಮ ವಿಧಾನಸಭಾ ಏನು ಅಧ್ಯಕ್ಷರಿದ್ರು ಆ ಅವಧಿಯಲ್ಲಿ ಅಥವಾ ಅದಕ್ಕೂ ಹಿಂದೆ 2009ರಿಂದ ಆ ಪ್ರಯತ್ನಗಳು ನಡೆದಿತ್ತು ಮತ್ತು ಅಲ್ಲಿ ಜಾಗವನ್ನು ಮಂಜೂರಿ ಸಂಪೂರ್ಣ ಪ್ರಯತ್ನ ನಮ್ಮ ಇವ್ರ ಕಡೆಯಿಂದನೇ ಆಗಿದೆ, ವಿಶ್ವೇಶ್ವರಯ್ಯನವರ ಕಡೆಯಿಂದ. ಜೊತೆಗೆ ಜಾಗ ಮಂಜೂರಿ ಆದ ನಂತರದಲ್ಲಿ ಪ್ರಪೋಸಲ್ ಸಹ ನಮ್ಮ ಕಡೆಯಿಂದನೇ ಆಗಿತ್ತು. ಈಗ ಫೈನಲ್ಲಿಗೇನು ಈ ಸರ್ಕಾರ ಇದ್ದಾಗ ಆ ಗ್ರಿಡ್ಡಿಗೆ ಬೇಕಾಗುವಂಥ ಮುಂದಿನ ಕೆಲಸ ಏನಿತ್ತು ಅದಕ್ಕೆ ಹಣ ಮಂಜೂರಿ ಆಗಿದೆ. ಆದರೆ ಅವರು ಈಗ ನಮ್ಮ ಮಂಡಲಾಧ್ಯಕ್ಷರು ಅಥವಾ ಇದು ಸೇರಿರೋ ಪ್ರಶ್ನೆ ಏನು ಅಂದರೆ, ಕೇವಲ ಅವರು ಬಿಂಬಿಸಿದ ಹಾಗೆ ಈಗಿನ ಶಾಸಕರಿಂದನೇ ಇದಾಗ್ತಾ ಇಲ್ಲ. 2009ರಿಂದನೂ ನಮ್ಮ ಪ್ರಯತ್ನ ನಡೀತಾ ಇತ್ತು. ನಮ್ಮ ಪ್ರಯತ್ನದ ನಂತರ ಮುಂದುವರೆದ ಭಾಗವಾಗಿ ಅವ್ರು ಮಾಡಿದ್ದೇ ಬಿಟ್ಟರೆ ಅವ್ರು ನಾವೇ ಮಾಡಿದ್ದೀವಿ ನಮ್ಮಿಂದನೇ ಗ್ರಿಡ್ ಆಯ್ತು ಅನ್ನೋ ಲೆಕ್ಕದಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲ, ನಾವೇ ಮಾಡಿದ್ದೀವಿ, ಜಾಗ ಮಂಜೂರು ಮಾಡ್ತಾರೆ ನಾವಂತ ಹೇಳಿಲ್ಲ ಅವರು.